ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೆರವಣಿಗೆ, ನಾಳೆ ಕೊಂಡಾಗಿರೋದ್ರಿಂದ ಇವತ್ತು ಮೆರವಣಿಗೆ ಮಾಡ್ತಾ ಇದ್ದಾರೆ. ನೈಟು ಊರೆಲ್ಲ ಮೆರವಣಿಗೆ ಮಾಡಿ ಆಮೇಲೆ ಕೊಂಡ ಮಾಡ್ತಾರೆ ಬೆಳಿಗ್ಗೆ. ಇವಾಗ ನಮ್ಮ ಮನೆ ಹತ್ರ ಪೂಜೆಗೆ ಬಂದಿದೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಆಚೆ ಎಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಅದಕ್ಕೂ ಸ್ವಲ್ಪ ಹೂವೆಲ್ಲ ಹಾಕಿ ರೆಡಿ ಮಾಡ್ತಾ ಇದೆ. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಪೂಜೆ ಮಾಡ್ತಾ ಇದೆ. ದೇವ್ರ ಪೂಜೆ ಮುಗಿಸಾದ್ಮೇಲೆ ಇವತ್ತು ಬಸವೇಶ್ವರನ ಕೊಂಡ ಇದೆ, ಅದಕ್ಕೆ ಆರತಿ ತಗೊಂಡು ಹೋಗ್ಬೇಕು. ಅದಕ್ಕೆ ಅಂತ ಹೇಳಿ ದೇವ್ರಿಗೆ ಪೂಜೆ ಮಾಡ್ತಾ ಇದೆ. ಬೆಳಿಗ್ಗೆನೆ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಅದಕ್ಕೆ ಪೂಜೆ ಕೂಡ ಬೇಗನೆ ಮುಗೀತು. ದೇವ್ರ ಪೂಜೆ ಮುಗಿಸಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾಕಂದ್ರೆ ಆರತಿ ತಗೊಂಡು ಹೋಗ್ಬೇಕು. ಆರತಿ ಎಲ್ಲ ತಗೊಂಡು ಹೋದ್ಮೇಲೆ ಕೊಂಡ ಎಲ್ಲ ಮಾಡ್ತಾರೆ. ದೇವ್ರ ಪೂಜೆ ಕೂಡ ಮುಗೀತು, ಇವಾಗ ಆರತಿ ತಗೊಂಡು ಹೋಗ್ಬೇಕು. ಇದು ಆರತಿ ತಗೊಂಡು ಹೋಗ್ತಾ ಇರೋದು ನಾವು ದೇವಸ್ಥಾನಕ್ಕೆ. ಇದು ನಮ್ಮೂರು ಬಸವೇಶ್ವರನ ದೇವಸ್ಥಾನ. ಇಲ್ಲೇ ಇವಾಗ ಕೊಂಡ ನಡೆಯೋದು. ಬಸವೇಶ್ವರನ ದೇವಸ್ಥಾನ ಕೊಂಡ ಎಲ್ಲ ಮುಗೀತು. ಕೊಂಡ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮತ್ತೆ ಇನ್ನೊಂದು ಎಳ್ವಾರ ಬರುತ್ತೆ, ಎಳ್ವಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನಾವು ಸೌದೆ ಹಾಕ್ಬೇಕಾದ್ರೆ ಫಸ್ಟ್ ಈ ತರ ಎಲ್ಲ ಪೂಜೆ ಮಾಡಿ ಪೂಜೆ ಮುಗಿಸಾದ್ಮೇಲೆ ಎಳ್ವಾರ ಬರುತ್ತೆ, ಅದಕ್ಕೆ ಹಾಕೋದು. ಎಳ್ವಾರನು ಬರ್ತಾ ಇದೆ ನೋಡಿ. ಎಲ್ರ ಮನೇಲಿ ಈ ತರ ಎಲ್ಲ ಪೂಜೆ ಮಾಡಿ ತಂದಿಟ್ಕೊಳ್ತಾರೆ. ತಂದಿಟ್ಟು ಅದು ಎಳ್ವಾರ ಬಂದಾಗ ಹಾಕ್ತಾರೆ.
ಲೇಟ್ ಆಯ್ತಾ? ಎಳ್ವಾರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಇದು ಸೊಪ್ಪುಗಳೆಲ್ಲ ಇತ್ತು ಬಿಡಿಸ್ಬಿಡೋಣ ಅಂತೇಳಿ ಬಿಡಿಸ್ತಾ ಇದ್ವಿ. ನಾಳೆ ನಾನ್ ವೆಜ್ ಊಟ ಇರೋದ್ರಿಂದ ಇದನ್ನೆಲ್ಲ ಬಿಡಿಸ್ತಾ ಇದ್ವಿ. ಎಲ್ಲರೂ ನೆಂಟರೆಲ್ಲ ಬಂದಿದ್ರು, ಬಿಡಿಸ್ಕೊಡ್ತಾ ಇದ್ರು ಎಲ್ಲ. ನಾಳೆ ಊಟ ಇರೋದ್ರಿಂದ ಚೇರು ಟೇಬಲ್ಸ್ಗಳೆಲ್ಲ ಬಂದು ಪಾತ್ರೆಗಳು ಕೂಡ ಬಂದು ಅದನ್ನೆಲ್ಲ ಇಳಿಸ್ಕೊಳ್ತಾ ಇದ್ರು ಮೇಲಾಕಕ್ಕೆ. ಯಾರು ತೆಗಿತಾ ಇದೆಯಾ ಯಪ್ಪ ಪುಡಿ ಹೇಳೋದು ಇವತ್ತು ಪಡೆಯಲ್ಲ
ಆಳ್ಗಳ ಕರ್ಸ್ಕೊಂಡು ನೋಡಿಲಿ. ನೆಂಟ್ರೆಲ್ಲ ಬಂದಿದ್ರು. ಅದಕ್ಕೆ ಅಡಿಗೆ ಎಲ್ಲ ಮಾಡ್ಬಿಡೋಣ ಅಂತ ಹೇಳಿ ಅಡಿಗೆ ಮಾಡ್ತಾ ಇದ್ವಿ. ಅಡಿಗೆ ಕೂಡ ಎಲ್ಲ ಮುಗ್ದಿತ್ತು. ಈಗ ವಡೆ ಹಾಕ್ಬಿಡೋಣ ಅಂತ ಹೇಳಿ ವಡೆ ಹಾಕ್ತಾ ಇದ್ವಿ. ಅಡ್ಗೆ ಎಲ್ಲ ಮುಗೀತು. ಇವಾಗ ರಾತ್ರಿ 10 ಗಂಟೆ ಆಗಿತ್ತು. ಅದಕ್ಕೆ ಎಲ್ರೂ ಊಟ ಮಾಡ್ಕೊಬಿಡೋಣ ಅಂತ ಹೇಳಿ ಊಟ ಮಾಡ್ತಾ ಇದ್ವಿ. ಈ ತರ ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡಿ ಎಷ್ಟೋ ದಿನಗಳಾಗಿತ್ತು. ಇವತ್ತೆಲ್ರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಈ ತರ ಮಾಡಿದ್ರೆ ಎಷ್ಟು ಖುಷಿ ಕೊಡುತ್ತಲ್ವಾ? ಊಟ ಎಲ್ಲ ಮುಗಿಸಿ ಬಂದ್ಮೇಲೆ ಹೂ ಡೆಕೋರೇಷನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ವಿ. ಯಾಕಂದ್ರೆ ಬೆಳಿಗ್ಗೆ ಮಾರಮ್ಮನ ಕೊಂಡ ಇರೋದ್ರಿಂದ ಆರತಿ ಎತ್ಕೊಂಡು ಹೋಗ್ಬೇಕಲ್ವಾ, ಆರತಿಗೆ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ವಿ ಮನೇಲೇನೆ. ಹಾಗೆ ಇವತ್ತು RCB ಮ್ಯಾಚ್ ಇತ್ತಲ್ವಾ, ಅದಕ್ಕೆ RCB ಮ್ಯಾಚ್ ನೋಡ್ಕೊಂಡು ಹಂಗೆ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ವಿ ಎಲ್ಲ. ಫೈನಲಿ ಆರತಿ ಎಲ್ಲ ರೆಡಿ ಮಾಡಿದ್ ಮುಗೀತು. ಇದೇ ಕಾಣಿಸುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬೆಳಿಗ್ಗೆ ಕೊಂಡ ಇರೋದ್ರಿಂದ ಇವತ್ತು ನೈಟು ಮೆರವಣಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನಮ್ಮನೆ ಹತ್ರ ಬಂದಿದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್.